ಮಾದ್ರ ದೇಶದಲ್ಲಿ ಅಶ್ವಪತಿ ಎನ್ನುವ ಮಹಾರಾಜನಿರ್ತಾನೆ. ಅವನಿಗೆ ಸ್ಫುರದ್ರೂಪಿಯಾದ ಸಾವಿತ್ರಿ ಎನ್ನುವ ಮಗಳಿರ್ತಾಳೆ. ಮಗಳು ಪ್ರಾಯಕ್ಕೆ ಬಂದಾಗ ಅವಳಿಗೆ ಅನುರೂಪನಾದ ಗಂಡೊಬ್ಬನನ್ನು ಹುಡುಕಿ ಅವಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಮಹಾರಾಜ. ಅದೇ ವೇಳೆಯಲ್ಲಿ ಸಾವಿತ್ರಿ ಸತ್ಯವಾನ ಎಂಬ ಒಬ್ಬ ಸುಂದರ ಸುಶೀಲನಾದ ಹುಡುಗನನ್ನು ಕಾಣ್ತಾಳೆ. ಅವನಲ್ಲಿ ಅನುರಕ್ತಳಾಗುವ ಸಾವಿತ್ರಿ ಅವನೇ ತನ್ನ ಗಂಡ ಎಂದು ಮನಸಾರೆ ಒಪ್ಪಿಕೊಳ್ತಾಳೆ. ಈ ಸಂಗತಿ ಅಶ್ವಪತಿ ಮಹಾರಾಜನಿಗೂ ತಿಳಿಯುತ್ತೆ. ಮಗಳ ಇಚ್ಛೆಗೆ ಅಸಮ್ಮತಿಯನ್ನು ಸೂಚಿಸಲು ಇಷ್ಟವಿಲ್ಲದ ಮಹಾರಾಜ ಮದುವೆಗೆ ಒಪ್ಪಿಗೆಯನ್ನು ನೀಡ್ತಾನೆ. ಇದೇ ಸಂದರ್ಭದಲ್ಲಿ ದೇವರ್ಷಿ ನಾರದರು ಮಾದ್ರದೇಶಕ್ಕೆ ಬರ್ತಾರೆ. ಮಗಳ ಮದುವೆಯ ಪ್ರಸ್ತಾಪವನ್ನು ಮಹಾರಾಜ ಪ್ರಾರಂಭ ಮಾಡುವ ಮೊದಲೇ ನಾರದರು, ಮಹಾರಾಜ, ನಾನಿಲ್ಲಿ ಯಾವುದೇ ಕಾರಣ ಇಲ್ಲದೆ ಬರುವುದಿಲ್ಲ ಎಂದು ನಿನಗೆ ತಿಳಿದಿದೆ ತಾನೆ ಎಂದು ಪ್ರಶ್ನೆ ಮಾಡ್ತಾರೆ. ಹೌದು ಸ್ವಾಮಿ, ನಿಮ್ಮ ಬಗ್ಗೆ ಯಾರಿಗೇ ತಿಳಿದಿಲ್ಲ. ದಯವಿಟ್ಟು ನನ್ನಿಂದ ಏನಾಗಬೇಕು ಎಂದು ಆಜ್ಞೆ ಮಾಡಬೇಕು ಎಂದು ಹೇಳ್ತಾನೆ. ಆಗ ನಾರದರು, ನಿನ್ನ ಮಗಳ ಮದುವೆ ಮಾಡಲು ಹೊರಟಿದ್ದೀಯಂತೆ, ಆ ಬಗ್ಗೆ ನಿನ್ನಲ್ಲಿ ಒಂದೆರಡು ವಿಚಾರಗಳನ್ನು ತಿಳಿಸಲು ಬಂದೆ ಎಂದು ನಾರದ ಹೇಳ್ತಾರೆ. ಮಗಳಿಗೆ ಬಹಳ ಅನುರೂಪನಾದ ಗಂಡನ್ನೇ ಹುಡುಕಿದ್ದೀಯಾ? ಸತ್ಯವಾನ ತೇಜಸ್ಸಿನಲ್ಲಿ ಸೂರ್ಯ, ವಿದ್ಯೆಯಲ್ಲಿ ಬೃಹಸ್ಪತಿ ಮತ್ತು ಧೈರ್ಯದಲ್ಲಿ ಇಂದ್ರನಿಗೆ ಸರಿಸಮಾನವಾದವನು ಎಂದು ಹೇಳ್ತಾರೆ. ಹಾಗೆಯೇ ಮುಂದುವರಿದು, ಆದರೆ ಒಂದು ಸಮಸ್ಯೆ ಇದೆ, ಏನಂದರೆ ಸತ್ಯವಾನ ಬದುಕುವುದು ಇಂದಿನಿಂದ 1 ವರ್ಷ ಮಾತ್ರ ಎಂದು ಹೇಳ್ತಾರೆ. ಈ ಮಾತನ್ನು ಕೇಳುತ್ತಲೇ ಮಹಾರಾಜ ಕುಸಿದು ಬಿಡ್ತಾನೆ. ತನ್ನ ಮಗಳ ಬಾಳನ್ನು ಹಾಳು ಮಾಡಲು ಇಷ್ಟವಿಲ್ಲದ ಮಹಾರಾಜ ಮದುವೆಯನ್ನು ನಿಲ್ಲಿಸಲು ಯೋಚನೆ ಮಾಡುತ್ತಾನೆ. ಇದರಿಂದಾಗಿ ಸಾವಿತ್ರಿ ಬಹಳ ದುಃಖಿತಳಾಗ್ತಾಳೆ. ಆಗ ನಾರದರು, ಸಾವಿತ್ರಿಯ ಬಳಿಯಲ್ಲಿ, ಸಾವಿತ್ರಿ, ನೀನೇನು ಯೋಚನೆ ಮಾಡಬೇಡ, ಸತ್ಯವಾನನೇ ನಿನ್ನ ಗಂಡನಾಗ್ತಾನೆ, ಆದರೆ ಅವನ ಪ್ರಾಣದ ರಕ್ಷಣೆಯ ಹೊಣೆ ನಿನ್ನದು, ನಿನ್ನಿಂದ ಮಾತ್ರ ಅವನ ಪ್ರಾಣವನ್ನು ಉಳಿಸಲು ಸಾಧ್ಯ ಎಂದು ಸಾವಿತ್ರಿಗೆ ಹೇಳ್ತಾರೆ. ಇದೇ ಸಂಗತಿಯನ್ನು ಮಹಾರಾಜನಿಗೂ ಹೇಳಿ ಮದುವೆ ಮಾಡಿಸ್ತಾರೆ. ಅದಾದ 1 ವರ್ಷಕ್ಕೆ ಸತ್ಯವಾನನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಯಮ ಅವನ ಪ್ರಾಣವನ್ನು ಕೊಂಡೊಯ್ತಾನೆ. ಆಗ ನಾರದರಾಡಿದ ಮಾತುಗಳನ್ನು ನೆನಪಿಸಿಕೊಳ್ಳುವ ಸಾವಿತ್ರಿ ನೇರವಾಗಿ ಯಮನ ಜೊತೆಗೇ ಕಾದಾಡಿ ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆಯುತ್ತಾಳೆ. ಸಾವಿತ್ರಿ ಮಹಾಪತಿವ್ರತೆಯಾಗುತ್ತಾಳೆ.